ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಲಂಚವತಾರ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ಮಾಡೋಕೆ ಕೊಡ್ಲೇಬೇಕು ಕಾಸು. ಕಾಸು ಕೊಟ್ರೆ ಡೆಲಿವರಿ, ಡಿಸ್ಚಾರ್ಜ್ ಸಮ್ಮರಿ. ನಾರ್ಮಲ್ ಡೆಲಿವರಿಗೂ ಕೊಡಬೇಕು ಕಾಸು. ಕಾಸು ಕೊಡದಿದ್ರೆ ನವಜಾತ ಶಿಶುನ ಕೊಡೋದಿಲ್ಲ ಅಂತ ಅವಾಜ್. ನಾರ್ಮಲ್ ಡೆಲಿವರಿ ಮಾಡಿ ಡಿಸ್ಚಾರ್ಜ್ ಮಾಡಲು 6.5 ಸಾವಿರಕ್ಕೆ ಡಿಮ್ಯಾಂಡ್ ಇಟ್ಟ ಆಸ್ಪತ್ರೆಯ ನರ್ಸ್. 5.30 ಸಾವಿರಕ್ಕೆ ಡೀಲ್, 5,000 ಫೋನ್ ಪೇ ಮೂಲಕ ಟ್ರಾನ್ಸಾಕ್ಷನ್. ನಿನ್ನೆ 500 ರೂಪಾಯಿ ನಗದು ಹಣ ತೆಗೆದುಕೊಳ್ಳುವಾಗ ಲೋಕಾಯುಕ್ತ ಬಲೆಗೆ ಬಿದ್ದ ಆಸ್ಪತ್ರೆಯ ನರ್ಸ್ ಗಂಗಾಲಕ್ಷ್ಮಿ. ನಮಸ್ತೆ, ಸುಭಾಷ್ ಅಂತೇಳಿ ಸಾಮಾಜಿಕ ಹೋರಾಟಗಾರರು. ದಿನಾಂಕ 18ನೇ ತಾರೀಕು ಒಂದು ಕುಟುಂಬ ಹೆರಿಗೆ ನೋವು ಅಂತೇಳಿ ರಮ್ಯಾ ಅನ್ನೋ ಒಂದು ಹೆಣ್ಮಗು ಬಂದಿರುತ್ತೆ. 18ನೇ ತಾರೀಕು ಬೆಳಿಗ್ಗೆ ಡೆಲಿವರಿ ಆಗಿರುತ್ತೆ. ಆ ಡೆಲಿವರಿಗೆ ಡಿಮ್ಯಾಂಡ್ ಮಾಡಿರ್ತಾರೆ. ಸುಮಾರು ಒಂದು 10,000 ರೂಪಾಯಿ ಬೇಡಿಕೆ ಇಟ್ಟಿರ್ತಾರೆ. ಚೌಕಾಸಿ ಮಾಡಿರ್ತಾರೆ. ಇವರು ಕಡು ಬಡವರಾಗಿರೋದ್ರಿಂದ ಲಂಚ ಹಣ ಕೊಡೋದಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ತುಂಬ ಕಾಡಿಸಿ ಬೇಡಿಸಿ ಕೊನೆಗೆ ಒಂದು 5,500 ರೂಪಾಯಿಗೆ ಒಪ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ಸ್ನೇಹಿತರು ಒಬ್ಬರು ಆ ದುಡ್ಡನ್ನ 5,000 ರೂಪಾಯಿ ಫೋನ್ಪೇ ಮುಖಾಂತರ ಕೊಟ್ಟಿರ್ತಾರೆ. 20ನೇ ತಾರೀಕು ಅಂದರೆ ಇವತ್ತು ಗಂಗಲಕ್ಷ್ಮಮ್ಮ ಅನ್ನೋ ಒಬ್ಬರು ಸ್ಟಾಫ್ ನರ್ಸು ಅಧಿಕಾರಿ ಡಾಕ್ಟರ್ಗಳ ಹೆಸರು ಹೇಳ್ಕೊಂಡು ಮತ್ತು ಉನ್ನತ ಅಧಿಕಾರಿಗಳು ಅವ್ರಿಗೆಲ್ಲ ದುಡ್ಡು ಕೊಡಬೇಕು ಅನ್ನೋ ಒಂದು ಹೆಸರು ಹೇಳ್ಕೊಂಡು ಇವಾಗ ಕೊನೆಗೆ ಒಂದು 500 ರೂಪಾಯಿ ಡಿಸ್ಚಾರ್ಜ್ ಸಮ್ಮರಿ ಕೊಡೋದಕ್ಕೆ ಪೆಂಡಿಂಗ್ ಉಳಿಸ್ಕೊಂಡು ಆ 500 ರೂಪಾಯಿನ ಲಂಚ ರೂಪದಲ್ಲಿ ತಗೊಂಡು ಇವತ್ತು ಟ್ರಾಪ್ ಆಗಿದ್ದಾರೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಮತ್ತು SP ಸರ್ ಶ್ರೀನಾಥ್ ಜೋಶಿ ಅವರ ನೇತೃತ್ವದಲ್ಲಿ ಇವತ್ತು ರೈಡ್ ಆಗಿದೆ. ತನಿಖೆ ನಡೀತಾ ಇದೆ. ನಿಮ್ಗೆ ಗೊತ್ತಾಯ್ತು ಸರ್, ಇದು ಸುಮಾರು ಒಂದು ವರ್ಷದಿಂದ ಇದು ಪದೇ ಇದೇ ರೀತಿ ನಡೀತಾನೆ ಇದೆ. ಈ ಕಡೆ ಸಾರ್ವಜನಿಕರು ಆಲ್ರೆಡಿ ಸುಮಾರು ಜನ ನೋಡಿ, ಇದು ಹಾಸ್ಪಿಟಲ್ ಹೊರಗಡೆ ಬರ್ತಿದ್ದಂಗೆ ಹೇಳ್ಕೊಂಡ್ ಬರ್ತಾರೆ, ಈಗ ಇಷ್ಟು ಖರ್ಚಾಯ್ತು ಅಷ್ಟು ಖರ್ಚಾಯ್ತು. ಈ ಖರ್ಚು ಮಾಡೋದಾದ್ರೆ ಎಲ್ಲರೂ ಖಾಸಗಿ ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ ಅನ್ನೋದು ಇದೇ ಮೂಲ ಕಾರಣ. ಇನ್ನೊಂದು, ಇವರು ಡಿಮ್ಯಾಂಡ್ ಯಾವ ರೀತಿ ಇರುತ್ತೆ ಅಂದ್ರೆ, ನಾವು ಚಿಕಿತ್ಸೆ ಕೊಡ್ಬೇಕಾದ್ರೆ ಈ ದುಡ್ಡು ಕೊಟ್ರೇನೆ ಚಿಕಿತ್ಸೆ ನಡೆಯೋದು ಅನ್ನೋ ಒಂದು ಹಾವಭಾವ ಇದೆ ಇವ್ರದ್ದು. ಮತ್ತು ಇದು ಭ್ರಷ್ಟಕೂಪವಾಗಿದೆ ಸರ್. ಈ ಆಸ್ಪತ್ರೆ ಮಾತ್ರ ಇದು ಬದಲಾವಣೆ ಆಗ್ಬೇಕು ಸರ್. ಈ ಕೂಡಲೇ ಬದಲಾವಣೆ ಆಗ್ಬೇಕು. ಈ ಮೇಲಿನ ಅಧಿಕಾರಿಗಳು ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಈ ಮೂಲಕ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಅಂತ ಕಳಕಳಿನ ಕೇಳ್ಕೊಳ್ತಾ ಇದ್ದೀವಿ. ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ನರ್ಸ್ ಗಂಗಾಲಕ್ಷ್ಮಿ ರೆಡ್ ಹ್ಯಾಂಡ್ ಆಗಿ ಲೋಕ ಬಲೆಗೆ. 500 ರೂಪಾಯಿ ಹಣ ಪಡಿಬೇಕಾದ್ರೆ ಲೋಕಾಯುಕ್ತ ದಾಳಿ ಮಾಡಿರುವಂತದ್ದು. ಮಲ್ಲಸಂದ್ರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೇಲೆ ದಾಳಿ ಮಾಡಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನೇತೃತ್ವದ ಟೀಮ್. ಬಾಗಲಗುಂಟೆಯ ಮುನೇಶ್ವರ ನಗರದ ನಿವಾಸಿ ಕಮಲಮ್ಮ ತಮ್ಮ 2ನೇ ಮಗಳ ಹೆರಿಗೆಗೆ ಬಂದಿದ್ರು. ಗಾರೆ ಕೆಲಸ ಮಾಡುವ ಕಮಲಮ್ಮ ಸಾಲ ಮಾಡಿ ನರ್ಸ್ಗೆ ಹಣ ಕೊಟ್ಟಿದ್ರು. ಇದರಿಂದ ನೊಂದಿದ್ದ ಕಮಲಮ್ಮ ತಮ್ಮ ಪರಿಚಯದವರಿಗೆ ವಿಷಯ ತಿಳಿಸಿದ್ದಾರಂತೆ. 19ನೇ ತಾರೀಕಿನಂದು 5,000 ರೂಪಾಯಿ ಹಣವನ್ನ ನರ್ಸ್ಗೆ ಫೋನ್ ಪೇ ಮಾಡಿದ್ರು. ಇಂದು 500 ರೂಪಾಯಿ ಕೊಟ್ರೆ ಡಿಸ್ಚಾರ್ಜ್ ಸಮ್ಮರಿ ಕೊಡ್ತೀನಿ ಅಂದಿದ್ರು ನರ್ಸ್ ಗಂಗಾಲಕ್ಷ್ಮಿ. 500 ರೂಪಾಯಿ ಹಣ ಕೊಡಲು ಹೋದಾಗ ರೆಡ್ ಹ್ಯಾಂಡ್ ಆಗಿ ತಗ್ಲಾಕೊಂಡ ನರ್ಸ್. ಡಾಕ್ಟರ್ ಸರ್, ಇವತ್ತು ಬರೋ ಡಾಕ್ಟರ್ ಹುಷಾರಿಲ್ಲ, ನೆನೆಯಿಂದ ಬರ್ತಾನೆ ಇಲ್ಲ. ಇವತ್ತು ಡಾಕ್ಟರ್ BCG ಗುರುವಾರ ಅದೇ ನಿನ್ನೆ ಹೇಳಿದ್ರು ಗುರುವಾರ. ಇವತ್ತು ಗುರುವಾರ ಅಲ್ವಾ? ಅದೇ ಇವತ್ತು ಹಾಕ್ತಾರೆ ಅಂತ ಅಂದ್ರು. ಇವತ್ತು ಹಾಕ್ಸ್ಕೊಳ್ಳಿ ಅಂತ. ಕಮ್ಮಿ ಮಾಡ್ಕೊಂಡು ಏನು 6 ಅದೇ 8:30 ಹೇಳಿದ್ರಂತೆ. ಆಮೇಲೆ ಕಮ್ಮಿ ಮಾಡಿಕೆ ಹೇಳಿ 6:30 ಅದೇ 6:30 ಅಂತ ಅಂದ್ರು. ಆಯ್ತು ಬರ್ತೀನಿ, ಕೊಡ್ತೀನಿ, ಮಾತಾಡ್ತೀನಿ ಬಿಡಿ ಅಂತ ಅಂದೆ. ನಿನ್ನೆಯಿಂದನೂ ಹಿಂಸೆ. ಬಿಡಿ ಆಯ್ತು ಬರ್ತೀನಿ ಅಂತ.
ಡಿಸ್ಚಾರ್ಜ್ ಮೇಡಮ್ ಯಾವಾಗ ಮೇಡಮ್? ಡಿಸ್ಚಾರ್ಜ್ ಒಂದು 12 ಗಂಟೆಗೆ ಮಾಡ್ತೀನಿ. ಅವ್ರಿಗೆ ಫಸ್ಟ್ BCG ಆಗಲಿ, ಹಾಂ. BCG ಎಲ್ಲ ಆದ್ಮೇಲೆ ಕಳ್ಸ್ಕೊಡ್ತೀನಿ. ಸರ್ ಅದೇ ಹುಷಾರಿಲ್ಲ, ಹ್ಞೂ. ಅವ್ರು ಏನು ಮಾಡ್ತಾರೆ ನೋಡ್ಬೇಕು. ಏನು ತೊಂದರೆ ಇಲ್ಲ ಅಲ್ವಾ? ಡಾಕ್ಟ್ರ್ ಏನು ಬಂದು ನೋಡೋ ಅಂಥದ್ದೇನಿಲ್ಲ ಅಲ್ಲ? ಅಯ್ಯೋ ಅವ್ರು ಔಷಧಿ ಇರೋದೆಲ್ಲ ನಾವೇ ನೋಡಿ ಅಲ್ಲ ನಿಮ್ಗಿರೋ ಎಕ್ಸ್ಪೀರಿಯನ್ಸ್ ನೀವೇ ಮಾಡೋದು ಎಲ್ಲ. ಹಂಗೇನಾರು ಇದ್ದು ಏನು ಇದಾಯಿತು ನಮಗೆ ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ಬೇರೆ ಕಡೆ ಹ್ಞೂ. ಹಂಗೇನಾರ ಡೌಟ್ ಇತ್ತು ಅಂದರೆ ಇಲ್ಲಿ ಸಿಸರಿಂಗ್ ಮಾಡಲ್ಲ ಅಲ್ಲ? ಓನ್ಲಿ ನಾರ್ಮಲ್ ಡೆಲಿವರಿ. ಕಡೆ ಸಿಸರಿನ್ ನಾರ್ಮಲ್ ಆಗೋದೇ ಸಿಸರಿನ್ ಮಾಡಾಕ್ತಾರೆ. ಹೌದು, ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡೋದೆಲ್ಲ. ತುಂಬಾ ಕಡೆ ಹಂಗೆ ಮಾಡ್ತಾರೆ. ಸುಮ್ಮನೆ ಸಣ್ಣ ರೀಸನ್ಗೆಲ್ಲ ಡಾಕ್ಟ್ರ್ ಇಲ್ಲ ಅಂದರೆ ಡಾಕ್ಟ್ರ್ ಬಂದು ನೋಡೇ ಇಲ್ಲ ಅಂದ್ರೆ ಇವರು ಮತ್ತು ನೀವು ಇರಲಿಲ್ಲ ಡೆಲಿವರಿ ಮಾಡಿದವರು, ಇಲ್ಲಿ ಬೇರೆ ಯಾರೋ ಇದ್ದರು, ಅವರು 10:30 11 ಗಂಟೆಗೆ ಡಾಕ್ಟ್ರು ಬರ್ತಾರೆ ಅಂದರು. 11 ಗಂಟೆಗೆ ಬಂದರೆ ಡಾಕ್ಟ್ರು ಇಲ್ಲ ಅಂತ. ಆಮೇಲೆ ಡಾಕ್ಟ್ರಿಗೆ ಹುಷಾರಿಲ್ಲ, 2 ದಿನ ಬರಲ್ಲ ಅಂದ್ರೆ ಮೇಡಮ್ ಬಂದಾಗೆ ಮಾತಾಡ್ಸೋಣ ಅಂತ. ಮತ್ತೆ ನೆನ್ನೆ ಸಂಜೆ ಬರೋಣ ಅಂದ್ರೆ ನೀವು ಬಂದೇ ಇರಲಿಲ್ಲ ಇನ್ನು. ಅದಕ್ಕೆ ಬೆಳಗ್ಗೆ ಬರ್ತೀನಿ ಬಿಡಿ ಅಮ್ಮ ಅಂತ. ಅದೇ ನಾನೊಂದು 7 ಗಂಟೆಗೆಲ್ಲ. ಹಾಂ. ಬೆಳಿಗ್ಗೆ ಡೇನಲ್ಲಿ ನೈಟ್ ಇರೋದಲ್ಲ, ಡೇ ನೈಟ್ ಮಾಡ್ತೀವಿ. ಇಲ್ಲ ಆಮೇಲೆ ಮಧ್ಯಾಹ್ನ ಬಂದರು ಚೇಂಜ್ ಆಗ್ತದೆ. ಬೆಳಿಗ್ಗೆ ಅವ್ರು ಇಬ್ಬರು ಚೇಂಜ್ ಆಗ್ತಾರೆ, ನೈಟ್ ಬಂದರು. ಅಲ್ಲ ನಾವು ಡೆಲಿವರಿ ಮಾಡೋದು ನೀವು ಇರಲಿಲ್ಲ ಅಂತ ಅಂದರು. ಆಯಿತು ಬೆಳಿಗ್ಗೆ ಅವರು. ನೀವು ಎಷ್ಟೊತ್ತವರೆಗೂ ಇರ್ತೀರಾ ಮೇಡಮ್? 12 ಗಂಟೆ ಇರ್ತೀನಿ. ಇವಾಗ ಹೋಗ್ತೀನಿ, ಹಾಂ. ಇವಾಗ ಸ್ವಲ್ಪ ಬ್ಯಾಂಕ್ ಕೆಲಸ ಇದೆ. ಬರ್ತೀರಾ ಆಮೇಲೆ? 12 ಗಂಟೆಗೆ ಬರ್ತೀನಿ. ಒಂದು 12 ಗಂಟೆಗೆ ಬಂದು ಕಮ್ಮಿ ಮಾಡಿ. ಎಷ್ಟು ಕೊಡಲಿ? ಎಷ್ಟು ನೋಡಿ ಕೊಡಿ, ಅವ್ರಿಗೆ ಗೊತ್ತಿದೆ, ಅವ್ರು ಪ್ರತಿ ಸರಿ 6:30 ಹೇಳಿದ್ರು ಲಾಸ್ಟ್ ಟೈಮ್. ಎಲ್ಲ ಮಾಮೂಲಿ ಇದು ಮಾಡೋದು ಹೇಳ್ತೀವಿ, ಎಲ್ಲ ಕೊಡೋರಲ್ಲ, ಅದ್ರಿಗೆ ಅರ್ಧಕ್ಕೆ ಕೊಡ್ತಾರೆ. ಎಷ್ಟು ಅವ್ರನ್ನೇ ಕೇಳಿ, ಅವರೇ ಕೊಡ, ಯಾವಾಗ ಪ್ರತಿ ಸರಿ ಅವರೇ ಕೊಡೋದಲ್ಲ. ನೀನು ಯಾಕೆ ಕೇಸ್ ಮಾಡೋದು ಎಷ್ಟೊಂದು ಮಾಮೂಲಿ ಒಂದೊಬ್ಬರಿಗೆ ದೊಡ್ಡೊಳಗೆ 4 ಕೊಟ್ಟಿದ್ದೆ ನೋಡಿ. ಆಯ್ತು. ಒಂದು 12 ಗಂಟೆಗೆ ಇರ್ತೀರಲ್ಲ? ಇಲ್ಲಿ ಪೇಮೆಂಟ್ ಅದೇ ಬರ್ತೀನಿ ನಾನು, ಹೇಳಿದ್ದೀನಿ. ನಿನ್ನೆ ಸರಿಯಾಗಿ ಏನು ಹೇಳಿಲ್ಲ, ಅದೊಂದು ಸ್ವಲ್ಪ ನಮ್ದು ಇದು ಫೋನ್ ಪೇ ಇಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ ಅಂತ. ಇಲ್ಲ ನಾ ಕ್ಯಾಶೇ ಕೊಡ್ತೀನಿ. ಯಾರು 1,000 ಇದು ಮಾಡಿದ್ದು ನೀವೇನಾ? ನೀವೇನಾ ಇಸ್ಕೊಂಡ್ರು ಬೆಳಿಗ್ಗೆ? ನನಗೆ ಅಮೌಂಟ್ ಬೇಕಾಯಿತು, ನಮ್ಮ ಅಣ್ಣ ಫೋನ್ ಮಾಡಿದ್ರು. ಅದು ಬೇರೆ ಹತ್ರ ಹಾಕ್ಸ್ದೆ, ನನ್ನ ಹತ್ರ ಇರಲಿಲ್ಲ ಅಂತ. ಇಲ್ಲ ಬುಧವಾರ ಬೆಳಗ್ಗೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಪಾಪು ನಮ್ಮ ನೋವು ತಿಂತೈತಂತ 4:15 ಕರ್ಕೊಂಬಂದು 4:15 ಕರ್ಕೊಂಬಂದು ಅವ್ರು ಒಂದು ಇಂಜೆಕ್ಷನ್ ಹಾಕಿದ್ರು, ನೋವು ಬರೋಕ್ಕಂತ ಹಾಕ್ಬಿಟ್ಟಿದ್ದಾನೆ. ಒಂದು 6:15 ಡೆಲಿವರಿ ಆಯಿತು. ಡೆಲಿವರಿ ಆಗಿ ಒಂದು 7 ಗಂಟೆಗೆಲ್ಲ ವಾರ್ಡಿಗೆ ತಂದು 7 ಗಂಟೆ ವಾರ್ಡ್ ತಂದಾಕಿದ್ರೆ ಅಮೌಂಟ್ ಯಾವಾಗ ಕೊಡ್ತೀವಿ? ಅವ್ರು ನೈಟ್ ಶಿಫ್ಟ್ ಬರ್ತೀನಲ್ಲ, ನೈಟ್ ಶಿಫ್ಟ್ ಬಂದಿದ್ದಕ್ಕೆ ಸರ್ ನಾನು ಸಾಯಂಕಾಲ ಕೊಡ್ತೀನಿ ಬರ್ರಿ ಅಂತ ಹೇಳಿದ್ನಲ್ಲ. ತಿರುಗಿ ನಾನು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಬೇಕು, ಬೆಳಗ್ಗೆ ಅವ್ರು ಮಾಡಿಲ್ಲ ಗುರುವಾರ ಬೆಳಗ್ಗೆ. ಆಮೇಲೆ ಹಂಗಂತ ಅಮೌಂಟ್ ಬೇಕೇ ಬೇಕು ಅಂತದಲ್ಲ. ಸರಿ ಡಿಸ್ಚಾರ್ಜ್ ಮಾಡಕ್ಕೆ ಅಮೌಂಟ್ ಬೇಕು ಅಂದಾಗ ಏನು ಮಾಡಬೇಕು? ನಾನು ಅದಕ್ಕೆ ಅವ್ರಿಗೆ ಹೋಗಿ ಹೇಳಿದ್ದೆ, ನಮ್ಮ ಸ್ವಾಮಿಯಣ್ಣ ಅಂತ. ಅವ್ರಿಗೆ ಹೇಳಿದ್ಮೇಲೆ ಅವ್ರು 5,000 ನಾನು ಕೊಟ್ಟ ಮೇಲೆ ಅವ್ರು ತಂದು ಅವ್ರು 5,000 ಕೊಟ್ಟು ಲಾಸ್ಟ್ ನಮ್ಮ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡಾದ್ಮೇಲೆ ಕೊಟ್ಟಿದ್ದಾರೆ. ಅವ್ರು 5,000 ಹಾಕಿದ್ದಾರೆ. ಅವ್ರು ಅಮೌಂಟ್ ಕೊಡೋಕೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು ನಮಗೆ. ಅವರು ಏನು ಕೇಳಿದ್ರು ಅಮೌಂಟ್? ಅವರು ಮಾಮೂಲಿ ಡಿಸ್ಚಾರ್ಜ್ ಆದ ಮಗು ಡೆಲಿವರಿ ಆದಕ್ಕೆ ಅಮೌಂಟ್ ಕೇಳ್ತಾರೆ. ಎಷ್ಟು ಕೇಳಿದ್ರು ನಿಮ್ಮ ಹತ್ರ? 6,500. ನೀವು ಎಷ್ಟು ಕೊಟ್ರಾ? ನಾವು 5,500 ಕೊಟ್ಟಿವಿ ಸರ್. ಏನು ಫೋನ್ ಪೇ ಮಾಡಿದ್ರಾ ಅಥವಾ ಏನು ಕ್ಯಾಶ್? ಫೋನ್ ಪೇ ಮಾಡಿದ್ದಾರೆ. ಎಷ್ಟು? 5,500. ಇವಾಗ 5,000ಕ್ಕೆ ಫೋನ್ ಪೇ ಮಾಡ್ಯಾರೆ. 500 ರೂಪಾಯಿ ಕೈ ಕೊಟ್ಟರು ಕ್ಯಾಶ್. ಯಾರು ಕೇಳಿದ್ರು ನಿಮ್ಮ ಹತ್ರ ಅಮೌಂಟ್? ಅಸಿಸ್ಟು ಗಂಗ್ಲೇಶ್ ಅಸಿಸ್ಟು ಅಂತ. ಏನಂತ ಕೇಳಿದ್ರು ನಿಮ್ಮ ಹತ್ರ? ಅಮೌಂಟ್ 6,500 ಕೊಡಬೇಕು ಅಂತ ಹೇಳಿದ್ರು. ಏನಕ್ಕೆ ಅಂತ ನೀವು ಕೇಳಿದ್ರು? ನಾವು ಕೇಳಿಲ್ಲ ಸರ್. ಕೇಳ್ಬೇಕಲ್ಲ? ನಾವು ಕೇಳಿ ಅಂತ ಕೇಳ್ಬೇಕಂದ್ರೆ ನಾವು ಫಸ್ಟು ನಂಗೆ ಮಾಡಿದಲ್ಲ, ನಾವು ಅದಕ್ಕೆ ಏನೋ ಕೇಳಕ್ಕೆ ನಮ್ಮ ಮಗು ಬೇರೆ ಐತೆ ಏನು ಹಿಂಗಾಗ್ಬಿಟ್ಟು ನಾವು ಅಮೌಂಟ್ ಓದೋಗ್ಬಿಟ್ಟು ನಾನು ತಿರ್ಗಕ್ಕೆ ಮನ್ಸು ತಡಿಯೋಕ್ಕಾಗೋ ನಂಗೆ. ಇನ್ನೊಬ್ರು ನಮಗಿನ ಬಡವಿದ್ರು, ಅವ್ರಿಗೂ ಹಂಗೆ ಕೇಳಿದ್ರು. ಅವ್ರನ್ನ ಎಷ್ಟು ಕೇಳಿದ್ರು? ಅವರು ಹಂಗೆ 6,000 ಹೇಳಿದ್ರು. ಆಮೇಲೆ 5,000 ಕೊಟ್ಟು ಅವರು ಓದು ಪಾಪ. ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.